ನಮಸ್ತೆ ಅಂಶು ಅಶೋಕ್ ಹೆಗಡೆ. ಗಡಿಯಾರದ ದಡ್ಕನ್ ಮದುವೆ ದಿವಸ ಬೆಳಗ್ಗೆ ಅಂದು ಟಿಕ್ 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 ಅದು ಎಂತದ್ದು ನೀ ಹೇಳು. ಅದು ಏನಂದ್ರೆ ಹಾರ್ಟ್ ಬಿಟ್ ಆದಂಗೆ ನಂಗೆ ಆ ಗಡಿಯಾರ ನೋಡ್ತಾ ಇದ್ರೆ ಈಗ ಏನಂತಂದ್ರೆ ನಾನು ಆಫೀಸ್ ಹೋಗೋ ಟೈಮ್ ಬಂದ್ಬಿಟ್ಟು ಅಲಾರಮ್ ಅಂದ್ರೆ ಇದೆಲ್ಲ ಇತ್ತಿಲ್ಲ, ಅದೆಲ್ಲ ಇರ್ಲಿಲ್ಲ. ಇಟ್ಕೊಂಡು ಸರೆಂಡರ್ ಇಟ್ಕೊಂಡು ಮೊಬೈಲ್ ನಮ್ಮಿಲ್ಲೇ ಮೈಂಡ್ ಅಲಾರಮ್, ದೊಡ್ಡ ಅಲಾರಮ್ ಇಟ್ರೆ ಯಾಕೆ ಅಲಾರಮ್ ಇಡ್ತಿದ್ಯಾ ಅಂತ ಕೇಳ್ತಿದ್ರು. ಬಿಕಾಸ್ ಅದು ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಹಂಗ ಅಲಾರಮ್ ಇಡ್ತಿದ್ವಿ. ಸೌಂಡ್ ಬಂದ್ ಎಲ್ಲರಿಗೂ ಎಚ್ಚರ ಹೋಗ್ತಲ್ಲ. ಅದು ನಮ್ಮ ಮನೆಯಲ್ಲಿ ಏನಂತಂದ್ರೆ ಮಾರ್ನಿಂಗ್ ಬೆಟ್ಟಿ ನಾನೇ ಮಾಡ್ತಾ ಇದ್ದಿದ್ದು. ಬೆಟ್ಟಿ ಮಾಡ್ಬಿಟ್ಟು ಎಲ್ಲರಿಗೂ ಎಬ್ಬಿಸ್ಬಿಟ್ಟು ನನ್ಗೆ ಅಷ್ಟರಲ್ಲಿ ಸ್ನಾನ ಎಲ್ಲ ಪೂಜೆ ಎಲ್ಲ ಆಗೋಗ್ತಿತ್ತು. ಸೊ ನನ್ ಪಾಡಿಗೆ ನಂದು ಟಿಫಿನ್ ಪ್ಯಾಕ್ ಮಾಡ್ಬಿಟ್ಟು ಆಫೀಸ್ಗೆ ಹೊರಡೋದು ಒಂದೇ ಇತ್ತು. ಅದು ಏನಾಗಿದೆ ಅಂತಂತಂದ್ರೆ ನಂದು ಆಫೀಸ್ ಹೊರಡೋ ಟೈಮು 8 o'clock. ಇವ್ರು ಬೇರೆ ಏನ್ ಹೇಳಿ ಕಳ್ಸ್ಬಿಟ್ಟಿದ್ದಾರೆ, 7:15 ಒಳಗಡೆ ನೀನ್ ಮನೆ ಬಿಟ್ಬಿಡ್ಬೇಕು, 7:15 ರಾಹುಕಾಲ ಬಿಡಂಗಿಲ್ಲ ಅಂತ ಹೇಳಿ. ನೋಡಿ ಅಂತ ಸಂದರ್ಭದಲ್ಲೂ ಕೂಡ ರಾಹುಕಾಲ ಗುಳಿಕಾಲ ಎಲ್ಲ ನೋಡಿದ್ದೆ ನಂಗ. ಸೊ ಐ ಸೆಡ್ ಓಕೆ, ನಾನು ಏನೋ ಒಂದ್ ಮಾಡ್ತೀನಿ ಬಿಡಿ ಅಂತ ಹೇಳಿ. ನಮ್ಮ ಅಜ್ಜನ್ ಮನೆ ಮಾವ ಬಂದಿದ್ರು, ಅಂತಂದ್ರೆ ನಮ್ಮ ಅಮ್ಮನ್ ತಮ್ಮ ಅವ್ರು ಬಂದಿದ್ರು. ಅವ್ರಿಗೆ ನನ್ ಕಂಡ್ರೆ ತುಂಬಾ ಪ್ರೀತಿ. ಬಟ್ ಏನಂತಂದ್ರೆ ನಾನು ಅವ್ರಿಗೂ ಹೇಳೋ ಸಂದರ್ಭದಲ್ಲಿ ಇಲ್ಲ, ಬೈ ಚಾನ್ಸ್ ಏನಾದ್ರು ಅಪ್ಪಿ ತಪ್ಪಿ ಸರಿ ಹೋಗ್ಲಿಲ್ಲ ಅಂದ್ರೆ ಸುಮ್ನೆ ಅದು. ನಂದು ಎಷ್ಟು ದೊಡ್ಡ ಕೆಲಸ ಮಾಡಿದೀನಿ ಅಂತಂದ್ರೆ ನನ್ಗೆ ನೈಟ್ ನಿದ್ದೆ ಬರ್ಲಿಲ್ಲ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು 5:15 ಎದ್ದಿ, ಈಗ ಎಲ್ಲಿ ನಾನು ಜಾಸ್ತಿ ಶಬ್ದ ಮಾಡಿದ್ರೆ ಎಲ್ಲರಿಗೂ ಎಚ್ಚರ ಆಗೋಗತ್ತೆ ಅಂತ ಹೇಳಿ 6 ಗಂಟೆಗೆ ಹೋಗಿ ತಣ್ಣೀರೇ ಸ್ನಾನ ಮಾಡಿದೀನಿ. ನೀರು ಬಿಸಿ ಆಗಿಲ್ಲ. ಹೇಳ್ತೀನಿ, ನೀವು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದ್ದ. ಆ ಸ್ನಾನ ಮಾಡ್ಕೊಂಡು ಬಂದು ಆಚೆ ಈಗ ಏನ್ ಮಾಡೋದು, ಅದು ಅಷ್ಟರಲ್ಲಿ 6:45 6:50 ಆಗೋಗ್ಬಿಟ್ಟಿದೆ. 7 o'clock 7:15 ಒಳಗಡೆ ನಾನು ಬಿಡಬೇಕು ಮನೆ. ಬಟ್ ಅಲ್ಲಿ ವಾಚ್ ತೋರಿಸ್ತಿದ್ಯಲ್ಲ, ನಾನು ಅಷ್ಟು ಬೇಗ ಆಚೆ ಹೋದ್ರೆ ಇವಳು ಏನಕ್ಕೆ ಹೋದ್ಲು ಹೇಳಲು ಇಲ್ಲ ಅಂತ ಹೇಳ್ಬಿಟ್ಟು ಆಗತ್ತೆ. ಪ್ಲಸ್ ನಾನು ಏನಂತಂದ್ರೆ 7:30 ಒಳಗಡೆ ಎಲ್ಲರಿಗೂ ನಾನು ಭೇಟಿ ಕೊಟ್ಬಿಡ್ತಿದ್ದೆ. ಸೊ ನಾನು ಏನ್ ಮಾಡಿದೆ, ಎಷ್ಟು ನಿಧಾನಕ್ಕೆ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಓಕೆ, ಪ್ರೀವಿಯಸ್ ಡೇ ಸಂಡೇ ಆಗಿರೋದ್ರಿಂದ ಎಲ್ಲರೂ ಇದಿತ್ತು. ನೆಕ್ಸ್ಟ್ ನಿಧಾನಕ್ಕೆ ಹೋಗ್ಬಿಟ್ಟು ಚೇರ್ ಎತ್ಬಿಟ್ಟು ಗಡಿಯಾರ ಅಲ್ಲಿ ಮೇಲಿದ್ರೆ ಅದನ್ನ ತೆಗೆದು ವಾಚ್ನ 7:30 ಸೆಟ್ ಮಾಡಿ 7:45 ಏನೋ 7:45 8 o'clock ಏನೋ ಸೆಟ್ ಮಾಡ್ಬಿಟ್ಟು ನಾನು, ಬಿಕಾಸ್ 8 o'clock ಅಂದ್ರೆ ಇವಳು ಹೋಗಿರ್ತಾಳೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಗೊತ್ತು. 7:55 ಹಂಗೆ ಸೆಟ್ ಮಾಡಿಬಿಟ್ಟು ಅದನ್ನ ಮತ್ತೆ ವಾಪಸ್ ಹಾಕಿ ಮತ್ತೆ ನಿಧಾನಕ್ಕೆ ಚೇರ್ ಎತ್ತಿಟ್ಬಿಟ್ಟು ನಾನು ಬರೀ ಒಂದೇ ಜೊತೆ ಒಂದ್ ಬಟ್ಟೆ ಜೊತೆ ಏನ್ ಹಾಕೊಂಡಿದ್ದೆ, ಓನ್ಲಿ 1 single ಡ್ರೆಸ್ ನಾನು ಎಕ್ಸ್ಟ್ರಾ ಚೇಂಜ್ ಮಾಡಕ್ಕೆ ಅಂತ ಇಟ್ಕೊಂಡಿದ್ದೆ. ಅದು ಬೇರೆ ಕೆಳಗಡೆ ಮೋನರ್ ಅಂಕಲ್ ಇರ್ತಿದ್ರಲ್ಲ. ಸೊ ನಾನು ಅದನ್ನ ಹೋಗಿ ಕೈನೆಟಿಕ್ ಇತ್ತು ಅದ್ರಲ್ಲಿ ಇಟ್ಬಿಟ್ಟು ನಾನ್ ಕೆಳಗೆ ಇಳಿತಿದ್ದೀನಿ. ನಮ್ಮ ಓನರ್ ಅಂಕಲ್ ಎದುರುಗಡೆಯಿಂದ ಬರ್ತಿದ್ದಾರೆ, ಹಿಂಗಪ್ಪ ಕವರ್ ಎತ್ಕೊಳ್ಳೋದು ಅಲ್ಲಿಂದ ಅಂತ ಹೇಳಿ. ಸರಿ ಅವ್ರು ಹೋಗೋವರೆಗೂ ನಾನು ಕಿ ಏನೋ ಹಿಂಗ್ ತರ ಹಾಕೋ ತರ ಇದ್ ಮಾಡ್ಕೊಂಡು ಬ್ಯಾಗ್ ಎತ್ತಿ ನಾನು ಕೈನೆಟಿಕ್ ಬೇರೆ ತಗೊಂಡು ಹೋಗಂಗಿಲ್ಲ. ಸೊ ಐ ಜಸ್ಟ್ ಕೇಮ್ ಔಟ್, ಮೇನ್ ರೋಡ್ಗೆ ಹೋಗಿ ಆಟೋ ಹಿಡಿದು, ಆಟೋ ಅದೇ ರೋಡಲ್ಲೇ ವಾಪಸ್ ನಮ್ಮನೆ ರೋಡಿಂದಾನೇ ವಾಪಸ್ ಹೋಗ್ಬೇಕಿತ್ತು. ಹೋಗಿ ಸೀದಾ ಪಟ್ಟಣ ಮನೆಗೆ ಹೋಗ್ಬಿಟ್ಟು ಐ ವಾಸ್ ಲೈಕ್ ಓಕೆ ಐ ಹ್ಯಾವ್ ಕಮ್. ಅಂಡ್ ಇವ್ರಿಗೆ ಬಂದ್ಲ ಅವಳು ಅಂತ ಹೇಳಿ ಅವ್ರು ಅವಳು ಬಂದಿದ್ದಾಳೆ ಅಂತ ಕನ್ಫರ್ಮೇಶನ್ ಆಯ್ತಲ್ಲ. ದೆನ್ ಹಿ ವಾಸ್ ಲೈಕ್ ಓಕೆ ಶಿ ಇಸ್ ಕಮ್. ಎಂತದ್ದು ಅಂತಂದ್ರೆ ಎಲ್ಲ ನೆಂಟರೆಲ್ಲ ನನ್ನ ಕಡೆಯಿಂದ ಬಂದಿದೆ. ಆದ್ರೆ ನಾನು ಇವತ್ತಿಗೂ ನಂದು ಮದುವೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಇದ್ದಿದ್ದಾರೆ. ಬಟ್ ಒಂದ್ ಎಂತ ಅನಿಸ್ತು, ಒಂದು ಹೆಣ್ಮಕ್ಳಿಗೆ ಒಂದು ಅದು ಹಿರೇ ಮಗಳು ಇವಳು ನಮ್ಮನೆಯಲ್ಲಿ. ಅದು ಏನು ಇಡೀ ಕುಟುಂಬಕ್ಕೆ ನಾನ್ ದೊಡ್ಡ, ಇಡೀ ಕಾಂದಾನು ಅಂಬುಸರು ಮತ್ತೆ ಅಜ್ಜನ್ ಮನೆ ಕಡೆ ಆಗ್ಲಿ ಪಪ್ಪನ್ ಮನೆ ಕಡೆ ಆಗ್ಲಿ ನಾನೇ ದೊಡ್ಡವಳು. ಈಗ ಇಷ್ಟೊಂದೆಲ್ಲ ಬ್ಲೇಮ್ ತಲೆ ಮೇಲೆ ತಗೋಬೇಕಲ್ಲ ನಾನು ಅಂತ ಹೇಳಿ, ನೀನ್ ಹಿಂಗ್ ಮಾಡ್ದೆ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ. ಅದು ಸ್ವಾಭಾವಿಕ ಅಲ್ಲ, ಹೇಳ್ತಾರೆ ನೀನ್ ದೊಡ್ಡವಳು ನೀನ್ ಹಿಂಗ್ ಮಾಡ್ಬೋದಿತ್ತ ಅಂತ. ಮತ್ತೆ ಇನ್ನೊಂದು ಏನಾಗ್ತು ಕೇಳಿದ್ರೆ ನನ್ಗೂ ಹಂಗ್ ಮಾಡೋದಂತ ಏನಿರ್ಲಿಲ್ಲ. ಬಟ್ ದ ಥಿಂಗ್ ಇಸ್ ಬಿಕಾಸ್ ಆಫ್ ದ ಸರ್ಟನ್ ಸಿನಾರಿಯೋಸ್ ಬಂತು, ಅವರು ಅಲೈನ್ಸ್ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅಂಡ್ ನಾನ್ ಡಿಸೈಡೆಡ್ ಇದ್ದೆ, ನಾನ್ ಮದ್ವೆ ಆದ್ರೆ ಇವ್ರನ್ನೇ, ಇಲ್ಲಾಂದ್ರೆ ನಾನ್ ಮದ್ವೆನೇ ಆಗಲ್ಲ ಅಂತ. ಐ ವಾಸ್ ವೆರಿ ಕ್ಲಿಯರ್ ಆನ್ ಇಟ್. ಸೊ ಆ ಒಂದು ಸಂದರ್ಭದಲ್ಲಿ ಆಲ್ ದೀಸ್ ಥಿಂಗ್ಸ್ ಐ ಹ್ಯಾಡ್ ಟು ಟೇಕ್ ಒನ್ ಡಿಸಿಷನ್. ಆ ಒಂದು ಅದನ್ನ ಇವತ್ತಿನವರೆಗೂ. ಬಟ್ ಏನಂತಂದ್ರೆ ಲೇಟರ್ ಎಸ್ ಥಿಂಗ್ಸ್ ವರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದನ್ನ ನಾನು ಲೈಕ್ ವಿಲ್ ಟೇಕ್ ಫರ್ದರ್. ಅಲ್ಲಿ ಹೋಗ್ಬಿಟ್ಟು ರೀಚ್ ಆದ್ವಿ. ಸೊ ಫ್ರಮ್ ದೇರ್ ದಟ್ ವೆಡ್ಡಿಂಗ್ ದಿಸ್ ಥಿಂಗ್ ಸ್ಟಾರ್ಟೆಡ್. ಅದನ್ನ ಒಂದು ಎಂತದ್ದು ಗೊತ್ತಿದ್ದ, ಅಷ್ಟೊಳಗಡೆ ಏನಾದ್ರು ಹೇಳೋದಿದ್ರೆ ಹೇಳ್ಬಿಡಿ. ಅಷ್ಟ್ರೊಳಗೆ ಎಂತದ್ದು ಇಲ್ಲ. ಇವಳು ಬಬಿತಕ್ಕನ ಮನೆಗೆ ಬಂದಾದ್ಮೇಲೆ ದೊಡ್ಡಾಯಿ ಶ್ಯಾಮಕ್ಕಲ್ಲ ಆವಾಗ್ಲೇ ನೋಡಿದ್ದು. ದೊಡ್ಡಾಯಿ ಶ್ಯಾಮಕ್ಕ ಇವೆಲ್ಲ ಪಟ ಪಟ ಅಂತ ಹೇಳ್ಬಿಟ್ಟು ಇವಳನ್ನ ಮದುವೆ ಹಣ್ಣು ವಧು ರೆಡಿ ಮಾಡುವಲ್ಲಿ ಪಾಪ ಅವೇ ಎಲ್ಲ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಬಬಿತಕ್ಕ ಇವು ಅವು ಎಲ್ಲ ನೋಡ್ಕೊಂಡ್ರು.
ಈಗಲೂ ಇವರು ಅಕ್ರಮ್ ಅವ್ರ ಮನೆ ಎದುರುಗಡೆ ಇದು ಫೋಟೋ ಗಿಟ್ಟ ತಕೊಂಡಿದ್ದಲ್ಲ ಈಗಲೂ ಕಣ್ಣು ಮುಂದೆ ಇದ್ದು. ಪಾಪ ದೊಡ್ಡಾಯಿ ಅಂತೂ ಜಂಬೆಕೊಪ್ಪದ ದೊಡ್ಡಾಯಿ ಈಗಿಲ್ಲೇ, ಅವಳಂತೂ ತುಂಬಾ ಅಂದ್ರೆ ಅಶೋಕ ಒಳ್ಳೆ ಕೂಸ್ನ ಹುಡುಕಿದ್ಯಾ ಅಂತಂತು. ಬಟ್ ಅವ್ರು ಇರೋ ತನಕನೂ ಹಂಗೇನೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂದ್ರೆ ನಾನು ಅವ್ರಿಗೆ ಶಾಮಕ್ಕ ದೊಡ್ಡ ಮಗಳು ಅಂತಂದ್ರೆ ನಾನು ಎರಡನೇ ಮಗಳು ತರಾನೇ ಅವರು ನನ್ಗೆ she has taken care of me. ಇವ್ರ ಅಜ್ಜನ್ ಮನೆ ಕಡೆ ಅವರಾಗ್ಲಿ, they are all so sweet people. They have never like ಗೊತ್ತಾಗಕ್ಕೆ ಬಿಟ್ಟಿಲ್ಲ. ದೊಡ್ಡ ಮಾವ ಅಂತೂ ನನ್ನ ಮಗಳು ಇವಳು, ನಾನು ಕಣ್ಣಲ್ಲಿ ನೀರ್ ಹಾಕಿಸ್ತಿದ್ರೆ ನೋಡೋ ನಿನಗಿದೆ ಅಂತ ಹೇಳ್ಬಿಟ್ಟು ವಾರ್ನ್ ಬೇರೆ ಮಾಡಿದ್ರು. ಸೊ he is in heaven, God may his soul rest in peace. ಅವರು ತುಂಬಾ ಚೆನ್ನಾಗಿ ವೆನ್ ಐ ವೆಂಟ್ ಅವರು ಅದನ್ನ ಹೆಂಗೆ ಅವ್ರು ವೆಲ್ಕಮ್ ಮಾಡ್ಕೊಂಡ್ರು, ಹೌ ವಿ ಗಾಟ್ ಮ್ಯಾರಿಡ್, ವಿಲ್ ಟೆಲ್ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ನಮಸ್ತೆ.